ರೂಪಕ್ಕ ನನ್ನ ಬರ್ತಡೇ ಇನ್ನ 3 days ಆಗಿದೆ ಗೈಸ್. ಯಾರು ಕಾಳಾಕ್ಬಿಡಿ. ನಮ್ಮ ಅಮ್ಮನ ನಾಚಿಕೆ ನೋಡಿ ಗೈಸ್, ಎಲ್ಲ ಸೀಮೆ ಹೆಸಗಳೇ ನೋಡಿ. ಬಾಂಡ್ ಬ್ಯೂಟಿಫುಲ್. ನಾನು 2 in 1 ಧಮಾಕ ಹೊಡಿಯೋಣ ಅಂತ ಬರ್ಡೇಗೆ ಬಟ್ಟೆನೇ ತಗೊಂಬಾರ್ದು ಅನ್ಕೊಂಡಿದ್ದೆ. ನಂಗೊಂದು, ನನ್ನ ಮಗನ್ಗೊಂದು. ಸಕ್ಕದ ಕೂರ್ಸೋ ನೋಡಿ ಗಣೇಶ. ಗೈಸ್, ಬರ್ತಡೇಗೂ ಮುಂಚೆ ಬಂದಿರೋ ಗಿಫ್ಟ್ ನ ಅನ್ಪ್ಯಾಕ್ ಮಾಡ್ತಾ ಇದೀನಿ. ನಾನೊಂದ್ ಸ್ವಲ್ಪ ಸೈಕ್ ಮಾಡಿದೆ. ಅದು ಡೇಟ್ ನೈಟ್. ಅವನಿಗೆ ನಾನ್ ಬಿಟ್ರೆ ಗೊತ್ತಿಲ್ಲ. ಅನ್ಕೊಂಡಿರ್ತಿರಲ್ಲ ಗೈಸ್, 3 ಐತೆ, ಇನ್ನೊಬ್ರಲ್ಲಿ ಅಂತ ಇನ್ನೊಬ್ರಲ್ಲಿ ಇದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಬರ್ಡೇ ಪ್ರಿಪ್ರೇಷನ್ಸ್ ಯಾವ ಥರ ಆಗ್ತಿದೆ ಅನ್ನೋದನ್ನೇ ತೋರಿಸೋದನ್ನೇ ಒಂದು ವ್ಲಾಗು. ಎಷ್ಟೊಂದು ಜನ ಕೇಳ್ತಿದ್ರಿ, ನಿಮ್ಮ ಮನೆಯವ್ರು ತೋರಿಸಿ, ನಿಮ್ಮ ಅಮ್ಮನ ತೋರಿಸಿ ಅಂತ. ನಮ್ಮ ನೋಡಿ ಬಂದು ಪಕ್ಕ ಕೂತವ್ರೆ, ಫೋನಲ್ಲಿ ಮಾತಾಡ್ಕೊಂಡು ವಾರ್ಗಡ್ನಲ್ಲಿ ನೋಡ್ತಾವ್ರೆ. ಇವತ್ತು ನಾನು ನಮ್ಮ ಅಮ್ಮಂಗೆ ಹೇಳಿದ್ದೆ, ಸಲೂನ್ಗೆ ಹೋಗ್ತೀನಿ, ಸ್ವಲ್ಪ ಎಲ್ಲ ಗಿಟ್ಟಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬರಬೇಕು ಅಂತ. ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ನಮ್ಮಮ್ಮ ನಾನು ಬರ್ತೀನಿ, ಕರ್ಕೊಂಡು ಹೋಗು, ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ ಬಾ ಅಂತ ಹೇಳಿದೆ. ಸೊ ರಾಮನಗರದಿಂದ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದವ್ರೆ ಕಟಿಂಗ್ ಮಾಡ್ಸೋಕ್ಕೆ. ಸೊ ಇವಾಗ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ. ಬನ್ನಿ, ಅವ್ರದ್ದು ಯಾವ ಥರ ಸರ್ವಿಸಸ್ಸು, ನಮ್ದು ಯಾವ ಥರ ಸರ್ವಿಸಸ್ ಆಗುತ್ತೆ. ಕಾರ್ ಪಾರ್ಕ್ ಮಾಡಿ ಬರೋದೇ ಕಷ್ಟ ಈ ರೋಡಲ್ಲಿ. ಬನ್ನಿ, ಇವಾಗ ನಾವು ಹೋಗ್ತಾ ಇರೋದು ಸ್ಪಿನ್ ಸಲೂನ್ಗೆ, ನಮ್ಮ ರೆಗ್ಯುಲರ್ ಅಡ್ಡಿಕ್ಕೆ. ಬನ್ನಿ, ನಮ್ಮ ಶಿಷ್ಯ ಕೊಟ್ಟು ಬರೋದು ನೋಡಿ ಎಲ್ಲ ಹಾಕ್ಸ್ಬಿಟ್ಟು, ನಾನು ಏನಿದು ಬಿ ಇವೆಂಟ್ಸ್ ಅಂತ ಐತಲ್ಲ ಅಂತ. ಇವಳು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಯಾವ ರೇಂಜಿಗೆ ಪ್ರಮೋಷನ್ ಮಾಡ್ತಾವ್ ನಮ್ಮ ಅಣ್ಣ. ಐತೆ ಯಾರಾದ್ರೂ ಸೇರ್ಕೋಬೇಕಂದ್ರೆ ಸೇರ್ಕೊಳ್ಳಿ ಗೈಸ್. ನಮ್ಮ ಹುಡ್ಗುಂದೆ, ನಮ್ಮ ಬರತ್ತೊಂದು ಅಲ್ಲ ಕಟಿಂಗ್ ಮಾಡ್ಸಕ್ ಹೋಗೋ ಜಾಗದಲ್ಲಿ ಹಾಕ್ಸ್ಬಿಟ್ಟು ನನ್ನ ಮಗ, ನನ್ನ ಶಾಕೆ ಆಗ್ಬಿಟ್ಟೆ. ಸೊ ಬನ್ನಿ ನೋಡೋಣ. ಅವ್ನಿಗೂ ಸಿಕ್ಕಿ ತುಂಬಾ ದಿನ ಆಗ್ಬಿಟ್ಟಿದೆ, ಆದಷ್ಟು ಬೇಕು ಅವ್ನಿಗೂ ಸಿಗ್ಬೇಕು ಗೈಸ್. ಯಾರು ಕಾಳಾಕ್ಬಿಡಿ, ಮದುವೆ ಆಗೈತೆ ಮೇಡಮ್ಗೆ. ನನ್ನ ಮಗ ಎಂತ ಕೆಲಸ ಮಾಡೋಣ ಗೊತ್ತಾ ಗೈಸ್, ಹೇಳ್ತೀನಿ ಏನು ಮಾಡೋನೆ ಅಂತ. ನಮ್ಮ ಅಮ್ಮ ಕನ್ನಡ ಇಂಗ್ಲೀಷ್ ಬರಲ್ಲ ಕರೆಕ್ಟಾಗಿ. ಹೌದಾ? ಎಷ್ಟು ಉದ್ದ ಬೇಕು ಅಂತ ಕೇಳ್ಕೊಂಡು ಕಣಮ್ಮ. ನನ್ನ ಬರ್ತಡೇ ಇನ್ನ 3 days ಆಗಿದೆ. ಸೊ 3 days ಮುಂಚೆನೆ ಕಟಿಂಗ್ ಮಾಡ್ತಾರೆ. 25 ಬ್ರೋ. ಯಾರು? ರೂಪಕ್ಕ. ಗೈಸ್, ನಮ್ಮ ಅಮ್ಮನ ನಾಚಿಕೆ ನೋಡಿ ಗೈಸ್. ಫುಲ್ಲು ಎಲ್ಲ ಕಲರ್ ಹಾಕ್ಸ್ಕೊಂಡು ಎಲ್ಲ ಫುಲ್ ಬಿಳಿ ಕೂದಲು ಬಂದ್ಬಿಟ್ಟೈತೆ. ನಮ್ಮ ಅಮ್ಮಂಗೆ ವಯಸ್ಸಾಯ್ತಾ ಅಂತ. ನಮ್ಮ ಮನೆಯವರೆಲ್ಲ ಒಳ್ಳೆ ಸೈಜೇ ಇದೀವಿ, ಎಲ್ಲ ಸೀಮೆ ಹೆಸಗಳೇ. ಯಾವ ಕಮ್ಮಿಗೆ ಯಾವ ಇಲ್ಲ, ಒಬ್ಬೊಬ್ರದ್ದು ಅದೊಂಥರ ವೀಕ್ತೇನೆ. ಬನ್ನಿ, ನಮ್ದು ಹೇರ್ ಕಟ್ ಆಯ್ತು. ಏನು ಟ್ರೈ ಮಾಡಿಸ್ಬೇಕು. ರೂಪಕ್ಕನ ಫ್ರೆಂಡ್ ಗೈಸ್ ನಾನು. ನನ್ನ ಹೆಸರು ರೂಪಕ್ಕ, ಅದಕ್ಕೆ ಸೇಫಾಗಿ ಇಟ್ಕೊಂಡಿದ್ದೀನಿ. ಏನು ಎಕ್ಸಾ? ಅದಕ್ಕೆ ಸೇಫಾಗಿ ಇಟ್ಕೊಂಡಿದ್ದೀನಿ. ಹಿಂಗೆ ಹಾಕೊಂಡು ರೌಂಡ್ ಏರಿಯಾ ಎಲ್ಲ ಓಡಾಡ್ಕೊಂಬರ್ಬೇಕು ಚೆನ್ನಾಗಿ. ವೆಬ್ಬೆ ಬರ್ತಾ ಇಲ್ಲ ಅಲ್ಲಿ. ಸ್ಪೈಡರ್ ಮ್ಯಾನ್ ಬರಬೇಕು ವೆಬ್. ಹಂಗೆ ಬಿಡಿ ಬ್ರೋ. ಚೆಂಗ್ಲ ಮಕ್ಕಳು ಬೈಸ್ ಇಲ್ಲ, ನಾನೇ ದೊಡ್ಡ ಚೆಂಗ್ಲ, ನನಗಿಂತ ಚೆಂಗ್ಲ ಆಗ್ಬಿಟ್ಟಾರೆ ಇವರು. ಚೆನ್ನಾಗಿ ಬಂದೈತಲ್ಲ. ಸೊ ಬನ್ನಿ ಗೈಸ್, ಕಟಿಂಗ್ ಮಾಡ್ಸಾಯ್ತು. ನೆಕ್ಸ್ಟ್ ಏನು ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನ್ನ ಕಾಲು ರೈತನ ಕಾಲು ಆಗ್ಬಿಟ್ಟಿದೆ. ಸೊ ಗದ್ದೆಯಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಮಾಡಿ 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 ನೋಡಿ ಯಾವ ಥರ ಇಷ್ಟ ಆಗ್ಬಿಟ್ಟಿದೆ. ಏನು ಕೇರೆ ಮಾಡ್ಕೊಂಡಿಲ್ಲ. ಬರ್ಡೇಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಇಷ್ಟೇ. ಇದೆಲ್ಲ ಆದಮೇಲೆ ಮುಖಕ್ಕೆಲ್ಲ ಏನಿಲ್ಲ. ನಮ್ಮದು ನ್ಯಾಚುರಲ್ ಬ್ಯೂಟಿ ಅಲ್ಲ, ಬಾಂಡ್ ಬ್ಯೂಟಿಫುಲ್ ನಾನು. ಅದಕ್ಕೋಸ್ಕರ ಏನು ಮಾಡ್ಕೊತಾ ಗೈಸ್. ಇಲ್ಲಿ ಬಂದು ಬಿಸಿನೀರಲ್ಲಿ ಕಾಲು ಇಡುವಂಥವ್ರ ಅಷ್ಟು ಸುಡ್ತೈತೆ. ಒಳಗಡೆ ಕಾಲಿಟ್ರೆ ಸುಟ್ಟೋಗ್ಬಿಡ್ತೈತೆ. ಸುಡ್ತೈತೆ, ಜಾಸ್ತಿ ಸುಡ್ತೈತೆ. ಹೊಗೆ ಹೋಯ್ತೈತೆ ಅಲ್ಲಿ ಕಾಲಲ್ಲಿ. ಅಯ್ಯೋ ಗೈಸ್, ಇದೆಲ್ಲ ನೋಡಿ ಲೀಚ್ ಕಚ್ಚಿರೋದು ಯಾವ ಥರ ಆಗ್ಬಿಟ್ಟೈತೆ. ಫುಲ್ ಅಟ್ಯಾಕ್ ಮಾಡಿಬಿಟ್ಟಿದೆ ನೋಡಿ ಗೈಸ್ ಲೀಚ್. ಅದು ಏನು ಮಾಡಿದ್ರು ಹೋಗಲ್ವಂತೆ. ಯಾರಾದರೂ ಐಡಿಯಾ ಇದ್ದರೆ ಹೇಳಿ. ಸೊ ಬರ್ಡೇಗೆ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇನ್ನೂ ಬೇಜಾನ್ ಕೆಲಸ ಇದೆ ಗೈಸ್. ಬನ್ನಿ ನೋಡೋಣ ಏನೇನು ಕೆಲಸ ಪೆಂಡಿಂಗ್ ಇದೆ. ಫೋನಲ್ಲಿ ಶೂಟ್ ಮಾಡ್ತಿದ್ವಲ್ಲ, ಸೊ ಅದಕ್ಕೋಸ್ಕರ ಯಾವ್ದಾದ್ರು ಕೈಗೊಂದು ಫೋನ್ ಕೊಡಿ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಇಸ್ಕೊಂಡೆ. ಫೋನ್ ಇಸ್ಕೊಂಡು ಸುಮ್ಮನೆ ವಾಲ್ ಪೇಪರ್ ಆನ್ ಮಾಡೋದು ನೋಡಿ ಗೈಸ್. ನೋಡಿ TVS ಸ್ಕೂಟಿ ಅಮ್ಮ ಬ್ಯೂಟಿ ನೋಡಿ ಹಿಂಗೆ ಸ್ಪಾ ಫುಲ್ ಲೇಡೀಸೇ ಮಾಡ್ತಾವೆ ಗೈಸ್. ನನ್ನ ಫೋನಲ್ಲಿ ಚಾರ್ಜು ಇಲ್ಲ. ರೀಲ್ಸ್ ನೋಡೋಣ ಅಂದರೆ ಏನಾದರೂ ಮಾಡೋಣ, ಚಾರ್ಜ್ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಇಲ್ಲಿ ಕುತ್ಕೊಂಡು ಮಾಡಿಸ್ಕೊತಾ ಇದ್ದೀನಿ ನೋಡಿ. ಮೇಡಮ್, ನಿಮಗೆ ಕನ್ನಡ ಬರುತ್ತಾ? ನಿಜವಾಗ್ಲೂ ಗೊತ್ತಾ? ಏನು ಮಾತಾಡ್ತೀರಾ? ಏನಾದರೂ ಮಾತಾಡಿ. ಹಾಂ, ಬೇಕಿತ್ತು ನನಗೆ. ಕೌನ್ ಸಿಗಾವೆ? ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಇದನ್ನೆಲ್ಲ? ಅಯ್ಯೋ, ನಾರದೇ ಇರಾ ಬಿಟ್ಕೊಳ್ಳೋದು ಅಂದ್ರೆ ಇದೆ ಅನಿಸ್ತೈತೆ.
ये क्या है? ये क्या होता है? ओह ಗೈಸ್ ನೋಡಿ, ಕಾಫಿ, ಬ್ಲ್ಯಾಕ್ ಕಾಫಿ ಡೇಟ್ ಸಲೂನಲ್ಲಿ. ಪಾಪ ಸುಡ್ತಾ ಇದೆಯಾ. ಜನ ಅದೇನು ಬ್ಲ್ಯಾಕ್ ಕಾಫಿ ಕುಡಿತಾರ ಗೈಸ್? ಕಾಫಿ ಪುಡಿಗೆ ಬಿಸಿನೀರು ಹಾಕ್ಬಿಟ್ಟು ಕೊಡ್ತಾರೆ ಅಷ್ಟೇ, ಅದಕ್ಕೆ ಎಷ್ಟೊಂದು ರೂಪಾಯಿ ವೇಸ್ಟ್ ಮಾಡ್ತಾರೆ. ನಾನು ಕೇಳಿದ್ರೆ ನಾನೇ ಮಾಡ್ಕೊಡ್ತೀನಿ. 2 ರೂಪಾಯಿ ಬ್ರೂ ಕಾಫಿ ಪುಡಿ, ಅದಕ್ಕೊಂದು ಸ್ವಲ್ಪ ಬಿಸಿನೀರು ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ಏನು ಅಟ್ಲೀಸ್ಟ್ ಹಾಲ್ಗಿಲ್ಲಾದರೂ ಹಾಕಿದ್ರೆ ಅದಕ್ಕೊಂದು ಬೆಲೆ. ಏನೂ ಹಾಕಿರಲ್ಲ, ಅದಕ್ಕೆ 500 ರೂಪಾಯಿ 1000 ರೂಪಾಯಿ ಎಲ್ಲ ಕೊಟ್ಟು ಕುಡಿತಾರೆ. ಏನು ನನ್ನ ಮಕ್ಕಳು ನೋಡಿ ಗೈಸ್, ಐಬ್ರೋ ಮಾಡಿಸ್ಕೊತಾ ಇರೋದು, ಫುಲ್ಲು ರೆಡಿ ಆಯ್ತಾ ಇರೋದು. ನನ್ನ ಬರ್ತಡೇ ಇವ್ರು ರೆಡಿ ಆಯ್ತವ್ರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನ್ನ ಬರ್ತಡೇಗೆ ರೆಡಿ ಆಗ್ತಿಲ್ಲ. ನಮ್ಮ ಇವ್ರ ಅಕ್ಕನ ಮೊಮ್ಮಗಳದ್ದು ಬರ್ತಡೇ ಇದೆ, ಅದಕ್ಕೆ ರೆಡಿ ಆಗ್ತಾ ಇರೋದು ಮೇಡಮ್ನವ್ರು. ನನ್ನ ಬರ್ತಡೇಗೆ ರೆಡಿ ಆಗ್ತಾವ್ರೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅವ್ರದ್ದು ಭಾನುವಾರನೇ. ಸೊ ಅಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಬರಬೇಕು. ಇವಾಗ ಅದಕ್ಕೆ ಶಾಪಿಂಗ್ ಬೇರೆ ಹೋಗಬೇಕು. ಬನ್ನಿ ಇದೆಲ್ಲ ಮುಗಿಸ್ಕೊಂಡು ಹೋಗೋಣ. ಫಸ್ಟ್ ಮನೆಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಎಲ್ಲ ರೆಡಿಯಾಗಿ ನೀಟಾಗಿ ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ಗೈಸ್ ಮಸಾಜ್ ಮಾಡ್ತವ್ರೆ, ಆದರೆ ಈ ಅಮ್ಮಗೆ ಸ್ವಲ್ಪ ಒರೆಸ್ಬಿಟ್ಟಿದ್ದೆ. ಇವಾಗ ಕೋಪ ಎಲ್ಲ ತೀರಿಸ್ಕೊತವ್ರೆ ಮಸಾಜ್ ಮಾಡಿ. ಹಾಕಿದ್ರು ಟ್ಯಾಕ್ಸು, ಇನ್ನೊಂದು ಹೇರ್ ಕಟ್ ಆಯಿತು, ಐಬ್ರೋ ಆಯಿತು, ಇವಾಗ ಫೇಶಿಯಲ್. ಅಮ್ಮನ ಫುಲ್ ಗೊಂಬೆ ಮಾಡಿ ರೆಡಿ ಮಾಡ್ತಾ ಇರೋದು. ಸ್ಮೈಲ್ ಮಾಡಮ್ಮ, ಚೆನ್ನಾಗವ್ರಲ್ಲ. ನಡಿ ಗೈಸ್, ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಮತ್ತೆ ರೆಡಿಯಾಗಿ ಇವಾಗ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ, ಬರ್ಡೇ ಶಾಪಿಂಗ್ಗೆ. ಸೊ ಬನ್ನಿ ಏನಾದರೂ ತೊಗೊಂಬರೋಣ. ಯಾಕಂದ್ರೆ ಏನೋ ತೊಗೊಂಡಿರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಇವಾಗೆಲ್ಲ ರೈಸ್ ಮಾಡಿಸೋರೆ, ಅದಕ್ಕೆ ರೈಸ್ ಆಗಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಒಂದು ಅಪಾಯಿಂಟ್ಮೆಂಟ್ ಇತ್ತು 6:30ಗೆ, ಆದರೆ 6:30 ಇಲ್ಲೇ ಆಗೋಯ್ತು. 7 ಗಂಟೆವರೆಗೂ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಿತ್ಯ ಅಣ್ಣ ಬಂದ ನೋಡಿ, ಜಿಮ್ ಬಾಯ್ ಗೈಸ್. ಬೈಸಿಪ್ಸ್ ನೋಡಿ ಗೈಸ್. ಶೋರೂಮಲ್ಲೇ ಹಿಂಗೈತೆ ಅಂದರೆ ಗೈಸ್, ನಾನು ತುಂಬ ಬೇಕಾಗಿರೋರು ಪಾಪುದು ಬರ್ಡೇ ಇದೆ, 1 ಇಯರ್ ಬರ್ಡೇ. ಒಬ್ರದ್ದು ನವಂಬರಲ್ಲಿದೆ, ಒಬ್ರದ್ದು ಅಕ್ಟೋಬರಲ್ಲಿದೆ, ಒಬ್ರದ್ದು ನನ್ನ ಬರ್ಡೇ ಇನ್ನೂ ದಿವಸನೇ ಇದೆ. ಸೊ ಅವರೆಲ್ಲರಿಗೂ ನಾನು ಗೋಲ್ಡ್ ರಿಂಗ್ ಪರ್ಚೇಸ್ ಮಾಡ್ತಿದ್ದೆ, ಯಾಕಂದರೆ ತುಂಬ ಬೇಕಾಗಿರೋರು ಅದಕ್ಕೋಸ್ಕರ. ನೋಡಿ ಗೈಸ್, ರಿಂಗ್ಸ್ ಡಿಸೈನ್ಸ್ ಕಲೆಕ್ಷನ್ಸ್. GRTಯಿಂದ ಮುಗಿಸ್ಕೊಂಡು ಡೈರೆಕ್ಟ್ ಮಾನ್ಯವರ್ಗೆ ಬಂದ್ವಿ. ಸೊ ಮಾನ್ಯವರಲ್ಲಿ ಇವಾಗ ಬಟ್ಟೆ ಟ್ರೈ ಮಾಡ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಇದು ಟ್ರೈ ಮಾಡ್ತಾರೆ. ಇರಿಸ್ ನೋಡಿ, ಇದು ಚೆನ್ನಾಗೈತೆ. ಬಟ್ ಇದನ್ನು ನನ್ನ ಕಸಿನ್ ವೆಡ್ಡಿಂಗ್ ಹಾಕ್ಕೊಂಡು ತೊಗೊಂಡು ಗೈಸ್ ಇವಾಗ 2 ಕುರ್ತಾ ಪ್ಯಾಕ್ ಮಾಡಿಸಿದ್ದೀನಿ, ಅದೊಂದು ಆ್ಯಂಡ್ ಇದೊಂದು. ಸೊ 2 in 1 ಧಮಾಕ ಹೊಡಿಯೋಣ ಅಂತ. ನನ್ನ ಬರ್ಡೇಗೆ ಅಲ್ಲದೆ ನಮ್ಮ ಕಸಿನ್ ವೆಡ್ಡಿಂಗು ಆಗಬೇಕು, ಅದಕ್ಕೋಸ್ಕರ 2ರಲ್ಲಿ ಸೇವಿಂಗ್ಸ್ ಮಾಡೋದು. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡೋದು. ನಮ್ಮ ಹುಡುಗ ಸ್ವಾಗ್ ಬಂದ್ಬಿಟ್ಟು ಏನು ಮದುವೆ ಆಯ್ತಾ, ಎಂಗೇಜ್ಮೆಂಟ್ ಆಯ್ತೈತೆ ಅಂತ ಕೇಳ್ತಾನೆ. 2,000 ರೂಪಾಯಿ ಇನ್ನು ತುಂಬ ಆಗ್ಬಿಡ್ತು. ಹೋಣ ಬನ್ನಿ ಗೈಸ್, ಇವತ್ತು ಫುಲ್ಲು ಶಾಪಿಂಗ್ ಮೇಲೆ ಶಾಪಿಂಗು. ಒಂದು ಕಡೆ ಎಲ್ಲ 2 ಕಡೆ ಎಲ್ಲ. ಸೊ ನಾವು ತೊಗೊಳ್ತಾ ಇರೋದು ಇವಾಗ 3 ಬ್ರ್ಯಾಂಡು. ಒಂದು ಮಾನ್ಯವರು, ಮಫ್ತಿ ಆ್ಯಂಡ್ ಇನ್ನೊಂದು LPಲಿ. ಸೊ ಬನ್ನಿ, ಇವಾಗ LPಲಿ ಬರೀ ಒಂದು ಸ್ವೆಟ್ ಶರ್ಟ್ ತೊಗೊಂಡಿದ್ದೀನಿ, ಅದನ್ನು ಬಿಲ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಪಾಯಿಂಟ್ಸ್ ಇತ್ತಲ್ಲ, ಬರ್ಡೇ ಪಾಯಿಂಟ್ಸ್, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಅದನ್ನು ತೊಗೊತಾ ಇದ್ದೀವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಮಫ್ತಿಲಿ ತೊಗೊಂಡಿದ್ದೀನಿ, ಅದು ಬಿಟ್ಟರೆ ಮಾನ್ಯವರಲ್ಲಿ ತೊಗೊಂಡಿದ್ದೀನಿ. ಸೊ ಬನ್ನಿ ಬಟ್ಟೆಗೆ ಹೋಯ್ತು ಗೋವಿಂದ. ಗೈಸ್ ನೋಡಿ, ಕಾರ್ಡ್ ಮಾಡ್ಸೋದು ಬರ್ತಾ ಇದೆ. LPಲಿ ಶಾಪಿಂಗ್ ಆಯಿತು. ಇವಾಗ ಇಲ್ಲಿಂದ ಮತ್ತೆ ಮಫ್ತಿಗೆ ಹೋಗಿ ಮಫ್ತಿಲಿ ಬಿಲ್ಲಿಂಗ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಇಲ್ಲೇನಾದರೂ ಚೆನ್ನಾಗಿರೋ ಸಿಕ್ಬಿಟ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ನಂಗೆ ಆಗ್ಬಿಡುತ್ತೆ. ನೋಡ್ತೀನಿ ಬನ್ನಿ ಹೋಗೋಣ. ಇವಾಗ ಬರ್ಡೇಗೆ ಬಟ್ಟೆನೇ ತೊಗೊಂಬಾರ್ದು ಅಂದ್ಕೊಂಡಿದ್ದೆ, ಏನು ರೈಸ್ ಆದೆ ಅಂತಲೇ ಗೊತ್ತಿಲ್ಲ, ಸಡನ್ನಾಗಿ ರೈಸ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಶಾಪಿಂಗಲ್ಲಿ ಇದ್ದೀನಿ. ಬನ್ನಿ ಹೋಗೋಣ. ಮಫ್ತಿಲಿ ಬಿಲ್ಲಿಂಗ್ ವೆಯ್ಟ್ ಮಾಡಿಸ್ತಾರಲ್ಲ, ಇವಾಗ ಬಂದು ಇಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ನನಗೊಂದು, ನನ್ನ ಮಗನಿಗೊಂದು. ಇವನು ಹೊಸ ಪರಿಚಯ, ಎಲ್ಲ ದೊಡ್ಡಪ್ಪ ಆಯಿತು, ಚಿಕ್ಕಪ್ಪ ಆಯಿತು, ಇವನು ನನ್ನ ಮಗ. ಗೈಸ್, ನನ್ನ ಫ್ರೆಂಡು ನನಗೋಸ್ಕರ ಬರ್ಡೇಗೆ ಇರಲ್ಲ ಅಂದ್ಬಿಟ್ಟು ಮುಂಚೆನೇ ಗಿಫ್ಟ್ ಕಳಿಸ್ಬಿಟ್ಟಿದ್ದಾರೆ. ಅವರೆಲ್ಲ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದಾರಂತೆ. ಸೊ ನಾನು ಬುದ್ಧ ಹೊಡೆದೋಗಿರೋದನ್ನ ವ್ಲಾಗಲ್ಲಿ ನೋಡಿ ಕಳಿಸಿದ್ದಾರೆ 100%. ನಾನು ಅವ್ರಿಗಿನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ, ಅವ್ರು ಫೋನ್ ಮಾಡ್ತಾ ಇದ್ರು ಇರ್ತಾಯಿಲ್ಲ. ಆ್ಯಂಡ್ ಇದು ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಇದು ಅವಾಗಲೇ ಓಪನ್ ಮಾಡಿದೆ, ಅದನ್ನ ಆಮೇಲೆ ತೋರಿಸ್ತೀನಿ. ಸೊ ಶಾಪಿಂಗ್ ಮಾಡಿರೋ ಐಟಮ್ಸ್ ಎಲ್ಲ ಅಲ್ಲಿದೆ ಆ್ಯಂಡ್ ಇಲ್ಲೂ ಇದೆ. ಸಕ್ಕದ ಕೂರ್ಸ ನೋಡಿ ಗಣೇಶ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಗಣೇಶ ಕ್ಯೂಟ್, ಹೊಟ್ಟೆ ಸೇಮ್ ನನ್ನ ಥರನೇ ಬಂದ್ಬಿಟ್ಟೈತೆ. ಗಣೇಶ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೆ. ಸೊ ಬನ್ನಿ, ನಮ್ಮ ಹುಡುಗರು ಕಾಯ್ತವ್ರೆ, ಹೊಟ್ಟೆ ಎಸಿತೈತೆ ಪಾಪ ಅವ್ರಿಗೆ. ಗೈಸ್, ಬರ್ತಡೇಗೂ ಮುಂಚೆ ಬಂದಿರೋ ಗಿಫ್ಟ್ನ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಹೃತ್ಪೂರ್ವಕ ಧನ್ಯವಾದಗಳು ಯಾರು ಕಳಿಸಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಈಸ್ಕೊಳ್ಳಲ್ಲ ಅಂದರೆ ಮನೆ ಕಳಿಸಿದ್ದಾರೆ. ನಾನು ಈಸ್ಕೊಂಡಿಲ್ಲ, ನಮ್ಮ ಸೆಕ್ಯೂರಿಟಿ ಈಸ್ಕೊಂಡಿರೋದು. ಯಾಕೋ ಒಂಟಿಯಾಗೇ ಇರ್ಬೇಕಂದ್ರೆ ಬುದ್ಧಾನೇ ಕೊಡ್ಕೊಂಡು ಎಲ್ಲ ಒಂಟಿಯಾಗೇ ಜೀವನ. ಬ್ಯೂಟಿಫುಲ್.
ಗೈಸ್ ವಿಸ್ಕಿನ ಕರ್ಕೊಂಡು ಗ್ರೂಮಿಂಗ್ ಹೋದ್ವಿ. ಸೊ ಗ್ರೂಮಿಂಗ್ ಸ್ವಲ್ಪ ಲೇಟ್ ಆಗೋಯ್ತು, ಬೆಂಗಳೂರು ಟ್ರಾಫಿಕ್ ಇತ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. 2 ಅವರ್ ಆಗೋಯ್ತು ಹೋಗಿ ರೀಚ್ ಆಗೋಷ್ಟರಲ್ಲಿ. 20 ಮಿನಿಟ್ಸ್ ಲೇಟ್ ಆಗಿದ್ದಕ್ಕೋಸ್ಕರ ಅವ್ರು ಬಿಡ್ಲೇ ಇಲ್ಲ, ಒಳಗಡೆ ಗ್ರೂಮಿಂಗ್ ಆಗೋದೇ ಇಲ್ಲ ಸರ್ ಅಂದ್ಬಿಟ್ರು. ನಾನು ಒಂದು ಸ್ವಲ್ಪ ಸೈಕ್ ಮಾಡಿದೆ. ದುಡ್ಡು ಇಸ್ಕೊಬೇಕಾದ್ರೆ ಮಾತ್ರ ಫುಲ್ ಪ್ಯಾಕೇಜ್ ಗೈಸ್ ತೊಗೊಂಡಿರೋದಂಗೆ, ಅಂದ್ರೆ ಫುಲ್ ಸರ್ವಿಸ್ ಏನೇನಿದೆ 1 ವರ್ಷಕ್ಕೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಸೊ ಕೊಡಬೇಕಾದ್ರೆ ಮಾತ್ರ ಕೊಡ್ತೀವಿ, ಇಲ್ಲ ಅಂದಾಗ ನಮ್ಗೆ 10 ನಿಮಿಷ 20 ನಿಮಿಷ ಲೇಟ್ ಆದ್ರೆ ಸ್ವಲ್ಪ ಸೈಕ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಸೈಕ್ ಮಾಡಿ ಎಲ್ಲ ರೀಫಂಡ್ ಇಸ್ಕೊಂಡ್ ಬಂದಿದ್ದೀನಿ, ಒಂಚೂರು ಬಿಡ್ದಂಗೆ. ಒಂದೇ 1 ರೂಪಾಯಿನೂ ಬಿಟ್ಟಿಲ್ಲ. ನಿಮ್ಮ ಸವಸಾನೇ ಬೇಡ ನನಗೆ, ಇನ್ಮೇಲೆ ಬೇರೆಯವ್ರ ಹತ್ರ ಮಾಡಿಸ್ಕೊತೀನಿ ನಾನು ಅಂದ್ಬಿಟ್ಟು ಪೂರ್ತಿ ರೀಫಂಡ್ ಇಸ್ಕೊಂಡಿದ್ದೀನಿ. ಯಾಕಂದ್ರೆ ನಾನು RR ನಗರಿಂದ ಈ JP ನಗರ ಮೂಲೆ ಬನ್ನರ್ಘಟ್ಟ ರೋಡ್ ಬರೋ ಅಷ್ಟರಲ್ಲಿ 2 ಅವರ್ ಆಯ್ತೈತೆ. ಅದು ಇವ್ನು ಕರ್ಕೊಂಡು ಯಪ್ಪ ಬೇಜಾರಾಗೋಯ್ತು. ಮಾಡೋವರೆಗೂ ಕಾಯ್ಕೊಂಡು ಕೂತ್ಕೋಬೇಕು 2-3 ಅವರ್. ಯಾವ ರೇಂಜಿಗೆ ಸೈಕ್ ಆಗುತ್ತೆ ಅಂದ್ರೆ ಆ ರೇಂಜಿಗೆ ಸೈಕ್ ಆಗುತ್ತೆ. ಸೊ ಇವಾಗ ಒಂದು ಪೀಸ್ಫುಲ್ ಕಾಫಿ ಕುಡಿಯೋಣ ಅಂತ ಬಂದ್ವಿ ಕೈಂಡ್ಗೆ. ಸೊ ತೋರಿಸ್ತೀನಿ ಬನ್ನಿ ನೋಡಿ. ಡೇಟ್ ನೈಟ್ ಯಾವಾಗಲೂ ಈ ನನ್ನ ಮಗನೇ ಇರ್ತಾನೆ ಅಂತ ಅನ್ಕೋಬೇಡಿ. ನಾವು ಆರ್ಡರ್ ಮಾಡಿರೋದು ಒಂದು ಜಾನಿ ಅಂತೆ, ಇನ್ನೊಂದು ಹಾಟ್ ಚಾಕ್ಲೇಟು, ಇನ್ನೊಂದು ನಮ್ಮ ಕೈಂಡ್ ಕೋಲ್ಡ್ ಬ್ರೀವು. ಈ ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ಅವನಿಗೆ ನಾನ್ ಬಿಟ್ರೆ ಗತಿ ಇಲ್ಲ. ಈ ಬೇಕು ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ. ಸೊ ಹಂಗಾಗ್ಬಿಡುತ್ತೆ ಪರಿಸ್ಥಿತಿ ನೋಡಿ. ಅಳ್ಳಾಡಿಸ್ತಾವನು ಜೀವನ ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಅಳ್ಳಾಡಿಸು ಅನ್ಕೊಂಡಿರ್ತಿರಲ್ಲ ಗೈಸ್. 3 ಐತೆ, ಇನ್ನೊಬ್ರಲ್ಲಿ ಅಂತ ಇನ್ನೊಬ್ರಲ್ಲಿ ಇದಾರೆ ನೋಡಿ. ಕಿರ್ಚಾಡ್ ವಾಯ್ಸು ಈ ಕಿಸ್ಬಿಟ್ಲು ನಮ್ಮ ವಿಸ್ಕಿ ಇಲ್ಲಿದ್ದಾನೆ. ಹೆಲೋ ವಿಸ್ಕು ಮಗ್ನೆ, ಜಂಪ್ ಮಗ್ನೆ. ಇವನ್ನೇ ತಕೊಂಡ್ಬಂದಿದ್ದೀವಿ ಗೈಸ್. ಪಾಪ ಕ್ಲೀನ್ ಆಗಿಲ್ಲ, ಎಲ್ಲ ಸುತ್ಕೊಂಡ್ಬಿಟ್ಟವನೆ. ಹತ್ತು ಮೇಲೆ ಹತ್ತು, ಜಂಪ್. ಅಯ್ಯ ಬಿದ್ದೋಗ್ಬಿಟ್ಟ. ಆಯ್ತಾಯ್ತು, ಜಂಪ್ 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 ಜಂಪ್. ಅವಾಕಾಡೋ ಟೋಸ್ಟ್ ಏನೇನೋ ಬಂದಿದೆ ನೋಡಿ, ತಿನ್ನೋಣ. ಗೈಸ್ ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ದಯವಿಟ್ಟು ಲೈಕ್ ಮಾಡೋದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಆ್ಯಂಡ್ ನೆಕ್ಸ್ಟ್ ಬರೋ 2 ವ್ಲಾಗ್ ಕೂಡ ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ವ್ಲಾಗು ತಾರ್ ವ್ಲಾಗ್ ಆಗಿರುತ್ತೆ. ನಮ್ಮದು 1 ಡೇ ಔಟಿಂಗ್ ಇದೆ, ಅದನ್ನ ಹಾಕಿರ್ತೀನಿ. ಅದಾದಮೇಲೆ ನೆಕ್ಸ್ಟು ಇವತ್ತು ಶೂಟ್ ಮಾಡೋ ವ್ಲಾಗು, ಇವತ್ತು ರಾತ್ರಿ ನನ್ನ ಬರ್ತಡೇ. ಸೊ ಇವತ್ತು ರಾತ್ರಿ ಶೂಟ್ ಮಾಡೋ ವ್ಲಾಗು ನಾಡ್ದು ಬರುತ್ತೆ. ಇದಾದ ತಾರ್ ವ್ಲಾಗ್ ಆದಮೇಲೆ ಬರುತ್ತೆ. ಸೊ ಕೀಪ್ ವೇಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಿಶಸ್. ಆಲ್ರೆಡಿ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಇವತ್ತೇ ಮೆಸೇಜ್ ಆಗ್ತಿದ್ದೀರಾ. ಆ್ಯಕ್ಚುಲಿ ಇವತ್ತು ರಾತ್ರಿ ನನ್ನ ಬರ್ಡೇ ಇರೋದು, ಅಂದ್ರೆ ನಾಳೆಗೆ 23ನೇ ತಾರೀಕು ಸೋಮವಾರಕ್ಕೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಸೊ ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಸಿ ಯಾ, ಬಾಯ್.